ಬ್ರಹ್ಮಕಮಲ ಹೂವಿನ ಬಗ್ಗೆ ನಮಗೆ ಗೊತ್ತಿರದೇ ಇರುವಂತಹ ಆಶ್ಚರ್ಯಕಾರಿ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ರಾತ್ರಿಯ ರಾಣಿ ಎಂದೇ ಕರೆಯಲ್ಪಡುವ ಬ್ರಹ್ಮಕಮಲ ಹೂವು ಹಿಂದೆಲ್ಲ ಹಿಮಾಲಯದ ತಪ್ಪಲಿನಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಆದರೆ ಈಗ ಮನೆಗಳ ಹೂವಿನ ಕುಂಡಗಳಲ್ಲಿ ನೋಡಬಹುದು. ವರ್ಷಕ್ಕೆ ಒಂದು ಬಾರಿ ಮಾತ್ರ ಅರಳುವ ಈ ಹೂವಿಗೆ ದೈವಿಕ ಶಕ್ತಿ ಇದೆ ಎಂದು ಹೇಳ್ತಾರೆ. ರಾತ್ರಿ ಮಾತ್ರ ಅರಳಿ ಮುಂಜಾನೆಯಾಗುವಷ್ಟರಲ್ಲಿ ಮುದುಡಿ ಹೋಗುವ ಒಂದು ಬಗೆಯ ವಿಶೇಷ ಹೂವು ಈ ಬ್ರಹ್ಮಕಮಲ. ಕಾಂಡವೇ ಎಲೆಯಾಗಿ ಎಲೆಯೇ ಹೂವಾಗಿ ಅರಳುವ ಈ ಬ್ರಹ್ಮಕಮಲದ ಬಳ್ಳಿಯನ್ನು ಈಗ ಹೆಚ್ಚಾಗಿ ಮನೆಯ ಅಂಗಳದಲ್ಲಿ ಬೆಳೆಸ್ತಾರೆ. ಹಿಂದೂ ಧರ್ಮದಲ್ಲಿ ಪ್ರಕೃತಿಯನ್ನು ಕೂಡ ದೇವರೆಂದು ಪೂಜಿಸಲಾಗ್ತದೆ. ಪ್ರಕೃತಿ ನಮಗೆ ನೀಡುತ್ತಿರುವ ಬಹಳಷ್ಟು ಹೂಗಳನ್ನು ದೇವರ ಪೂಜೆಗಾಗಿ ಬಳಸ್ತೇವೆ. ಕೆಲವೊಂದು ಹೂವುಗಳು ದೇವರ ಮುಡಿಗೇರಿದ್ರೆ, ಕೆಲವೊಂದು ಪೂಜೆಗೆ ಬಳಸುವುದಕ್ಕಿಂತ ಗಿಡದಲ್ಲೇ ಇದ್ದರೆ ಚೆಂದ ಎನಿಸ್ತದೆ. ಅವುಗಳಲ್ಲಿ ಬ್ರಹ್ಮಕಮಲ ಕೂಡ ಒಂದು.